ಕನ್ನಡದ ಬಗ್ಗೆ ಮಾತನಾಡಿದಂತಹ ಕಮಲ್ಗೆ ಕೋರ್ಟ್ ಕ್ಲಾಸ್ ಅನ್ನು ತೆಗೆದುಕೊಂಡಿದೆ. ಕನ್ನಡದ ಬಗ್ಗೆ ಹೇಳಿಕೆ ನೀಡದಂತೆ ಕೋರ್ಟ್ ನಿರ್ಬಂಧವನ್ನ ಹೇರಿದೆ. ಕನ್ನಡ ಭಾಷೆ ಬಗ್ಗೆ ಅವಹೇಳನಕಾರಿ ಹೇಳಿಕೆಯನ್ನ ನೀಡಬಾರದು. ಭಾಷಾ ಶಾಸ್ತ್ರಜ್ಞರ ಶ್ರೇಷ್ಠತೆ ಪ್ರತಿಪಾದಿಸುವ ಹೇಳಿಕೆಯನ್ನ ನೀಡುವಂತಿಲ್ಲ. ಟೀಕೆಗಳನ್ನು ಕೂಡ ಪೋಸ್ಟ್ ಮಾಡೋದು ಮತ್ತೆ ಬರೆಯೋದಕ್ಕೂ ಕೂಡ ನಿರ್ಬಂಧವನ್ನ ಹೇರಿದೆ. ಬೆಂಗಳೂರು ಸಿಟಿ ಸಿವಿಲ್ ಕೋರ್ಟ್ನಿಂದ ಆದೇಶವನ್ನ ಹೊರಡಿಸಲಾಗಿದೆ. ಮಹೇಶ್ ಜೋಶಿ ಸಲ್ಲಿಸಿದಂತಹ ಅರ್ಜಿ ವಿಚಾರಣೆಯನ್ನ ನಡೆಸಿ ಸೂಚನೆಯನ್ನ ಕೊಡಲಾಗಿದೆ. ಕಮಲ್ ಹಾಸನ್ಗೆ ಸಮನ್ಸ್ ಅನ್ನ ಜಾರಿ ಮಾಡಿ ವಿಚಾರಣೆಗೆ ಮುಂದೂಡಿಕೆ ಕೂಡ ಮಾಡಲಾಗಿದೆ. ಆಗಸ್ಟ್ 30ಕ್ಕೆ ವಿಚಾರಣೆಯನ್ನ ಮುಂದೂಡಿದೆ ಸಿಟಿಲ್ ಸಿವಿಲ್ ಕೋರ್ಟ್. ತಮಿಳು ಭಾಷೆಯಿಂದ ಕನ್ನಡ ಉದ್ಭವವಾಯಿತು ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಕ್ಕೆ ತೀವ್ರ ಆಕ್ಷೇಪಗಳು ಕೂಡ ವ್ಯಕ್ತವಾಯಿತು. ಅದು ಕೂಡ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಮುಂದೆಯೇ ಹೇಳಿಕೆಯನ್ನ ಕೊಟ್ಟಿದ್ದು ಸಾಕಷ್ಟು ಆಕ್ರೋಶಕ್ಕೂ ಕೂಡ ಕಾರಣವಾಯಿತು. ಆ ಸಂದರ್ಭದಲ್ಲಿ ಕನ್ನಡಿಗರು ತಮ್ಮ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು. ಮತ್ತೆ ಕೋರ್ಟ್ ಕೂಡ ಚಾಟಿ ಬೀಸಿತ್ತು. ಮತ್ತೆ ಥಗ್ ಲೈಫ್ ಸಿನಿಮಾ ಕೂಡ ಮಕಾಡೆ ಮಲಗಿದೆ ಈಗಾಗಲೇ. ಸೊ ಹಾಗಾಗಿ ಈ ಹಿನ್ನೆಲೆಯಲ್ಲಿ ವಿಚಾರಣೆಯನ್ನ ಕೂಡ ಒಂದ್ ಕಡೆ ಮುಂದೂಡಿಕೆ ಕೂಡ ಮಾಡಲಾಗಿದೆ. ಮತ್ತೆ ನಿರ್ಬಂಧವನ್ನ ಕೂಡ ಹೇರಲಾಗಿದೆ. ಕನ್ನಡದ ಬಗ್ಗೆ ಹೇಳಿಕೆಯನ್ನ ನೀಡಬಾರದು ಅಂತ ಹೇಳಿ ಕೋರ್ಟ್ ನಿರ್ಬಂಧವನ್ನ ಹೇರಿದೆ. ಮತ್ತೊಂದು ಕಡೆ ಕನ್ನಡ ಭಾಷೆ ಬಗ್ಗೆ ಮತ್ತೆ ಭಾಷಾ ಶಾಸ್ತ್ರಜ್ಞರ ಶ್ರೇಷ್ಠತೆ ಪ್ರತಿಪಾದಿಸುವಂತಹ ಹೇಳಿಕೆಯನ್ನ ನೀವು ನೀಡುವಂತಿಲ್ಲ. ಮತ್ತೆ ಟೀಕೆಗಳನ್ನ ಯಾವುದೇ ರೀತಿಯಾದಂತಹ ಟೀಕೆಗಳನ್ನು ಕೂಡ ನೀವು ಪೋಸ್ಟ್ ಮಾಡಬಾರ್ದು. ಮತ್ತೆ ಬಹಿರಂಗವಾಗಿ ಕೂಡ ಹೇಳಿಕೆಯನ್ನ ಕೊಡುವಂತಿಲ್ಲ. ಮತ್ತೆ ಬರೆಯೋದಕ್ಕೂ ಕೂಡ ಅವರಿಗೆ ನಿರ್ಬಂಧವನ್ನ ಹೇರಲಾಗಿದೆ. ಬೆಂಗಳೂರು ಸಿಟಿ ಸಿವಿಲ್ ಕೋರ್ಟ್ನಿಂದ ಆದೇಶ ಹೊರಬಿದ್ದಿದೆ. ಮಹೇಶ್ ಜೋಶಿ ಸಲ್ಲಿಕೆ ಮಾಡಿದಂತಹ ಅರ್ಜಿ ವಿಚಾರಣೆಯನ್ನ ನಡೆಸಿ ಈ ಒಂದು ಸೂಚನೆಯನ್ನ ಕೂಡ ನೀಡಲಾಗಿದೆ. ಕಮಲ್ ಹಾಸನ್ಗೆ ಸಮನ್ಸ್ ಜಾರಿ ಮಾಡಿ ವಿಚಾರಣೆಯನ್ನ ಆಗಸ್ಟ್ 30ಕ್ಕೆ ಮುಂದೂಡಿಕೆಯನ್ನ ಮಾಡಿದೆ ಸಿಟಿ ಸಿವಿಲ್ ಕೋರ್ಟ್. ಕರ್ನಾಟಕದಲ್ಲಿ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಮತ್ತೆ ಒಂದ್ ಕಡೆ ಹೋರಾಟವನ್ನ ಕೂಡ ಮಾಡಿದ್ರು ಕನ್ನಡ ಪರ ಹೋರಾಟಗಾರರು. ಮತ್ತೆ ಥಗ್ ಲೈಫ್ ಸಿನಿಮಾವನ್ನ ಮೊದಲಿಗೆ ರಿಲೀಸ್ ಕೂಡ ಮಾಡಲಿಲ್ಲ ಕರ್ನಾಟಕದಲ್ಲಿ. ಮತ್ತೆ ತಮಿಳುನಾಡಿನಲ್ಲಿ ಥಗ್ ಲೈಫ್ ಸಿನಿಮಾ ರಿಲೀಸ್ ಆಗಿ ಯಾವ ರೀತಿಯಾಗಿ ಮಕಾಡೆ ಮಲಗಿತ್ತು ಅನ್ನೋದು ಕೂಡ ಗೊತ್ತಿರುವಂಥದ್ದು. ಅದಾದ ನಂತರ ಮತ್ತೆ ಕೋರ್ಟ್ ಮೊರೆ ಹೋಗಿದ್ರು. ಕೋರ್ಟ್ ಮೊರೆ ಹೋದ ಬೆನ್ನಲ್ಲೇ ಸಿನಿಮಾ ರಿಲೀಸ್ ಮಾಡುವುದಕ್ಕೆ ಅವಕಾಶವನ್ನ ಕೂಡ ಕೊಡಲಾಗಿತ್ತು. ಬಟ್ ಆದರೆ ಸಿನಿಮಾ ರಿಲೀಸ್ ಮಾಡಿದ್ರೆ ಮಕಾಡೆ ಮಲಗತ್ತೆ ಅನ್ನೋದು ಕೂಡ ಗೊತ್ತಿತ್ತು. ಸೊ ಹಾಗಾಗಿ ಸಿನಿಮಾ ಆದರೂ ಕೂಡ ರಿಲೀಸ್ ಮಾಡಿದ್ರೂ ಕೂಡ ಯಾವುದೇ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು ಅದ್ಯಾವುದೂ ಕೂಡ ಅವರಿಗೆ ಸಿಗಲಿಲ್ಲ. ಮತ್ತೆ ಅಲ್ಲೂ ಕೂಡ ನಿರಾಸೆಯಾಯಿತು.